ಪ್ರೀತಿ ಸ್ವರೂಪಿಯು ಪ್ರೇಮಮೂರ್ತಿಯಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಆತನ ಮಹಾನ್ ಕೃಪೆಯಿಂದ ನಮ್ಮನ್ನು ಇಲ್ಲಿವರೆಗೆ ಕಾಯ್ದು ಕಾಪಾಡಿ ಮತ್ತೆ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದ ಮಾತ್ರವಲ್ಲದೆ ವಾಕ್ಯಗಳನ್ನು ಆಲಿಸುವಂಥ ಅವಕಾಶವನ್ನು ಆತನು ನೀಡಿದ್ದಾನೆ. ಅದಕ್ಕಾಗಿ ಆತನ ನಾಮಕ್ಕೆ ಘನ ಮಾನ ಮಹಿಮೆಯು ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಸಹ ಕ್ರಿಸ್ತನ ನಾಮದಲ್ಲಿ ವಂದಿಸುವಂತವನಾಗಿದ್ದೇನೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವಂತವನಾಗಿದ್ದೇನೆ. ಕಳೆದು ಹೋಗಿರ್ತಕ್ಕಂಥ ದಿನಗಳೆಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿ ಮತ್ತೊಂದು ಆವರ್ತಿ ಆ ವಾಕ್ಯಗಳ ಅನೇಕ ವಿಷಯಗಳನ್ನು ನಾವು ಕಲಿತುಕೊಳ್ಳುವುದು ಅಷ್ಟು ಮಾತ್ರವಲ್ಲದೆ ಆ ಒಂದು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಿ ಮುನ್ನಡೆಯುವುದಕ್ಕೆ ಸಹಕಾರವಾಗುವ ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಾಕ್ಯಗಳನ್ನು ಕಲಿಯುವಂಥ ಮನಸ್ಸನ್ನು ದಯಪಾಲಿಸಿರ್ತಕ್ಕಂಥ ದೇವರಿಗೆ ಘನಮಾನ ಮಹಿಮೆ ಉಂಟಾಗಲಿ. ಇವತ್ತಿನ ಒಂದು ವಾಕ್ಯದ ಧ್ಯಾನವನ್ನು ನಾವು ಆರಂಭಿಸುವುದಕ್ಕೆ ಮುನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಂತರ ವಾಕ್ಯದ ಧ್ಯಾನಕ್ಕೆ ಹೋಗೋಣ, ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲೇ ನಾವು ವಾಕ್ಯವನ್ನು ಧ್ಯಾನ ಮಾಡುವಾಗ ಪವಿತ್ರಾತ್ಮ ದೇವ ನೀವೇ ನಮ್ಮೊಂದಿಗೆ ಮಾತನಾಡ್ರಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ವಾಕ್ಯದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂಥ ವಿವೇಚನೆ ಜ್ಞಾನವನ್ನು ದಯಪಾಲಿಸಿ ನಡೆಸಿರಿ. ವಾಕ್ಯದಂತೆ ನಡೆಯುವಂಥ ಮನಸ್ಸು ದಯಪಾಲಿಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಇವತ್ತಿನ ವಾಕ್ಯದ ಶೀರ್ಷಿಕೆಯು ಪಿಲಾತನ ಮುಂದೆ. ಪಿಲಾತನ ಮುಂದೆ ಎಂಬುದಾಗಿ ಯೇಸು ಕ್ರಿಸ್ತನು ಈ ಒಂದು ಲೋಕದಲ್ಲಿನ ತನ್ನ ಜೀವನದ 33 ವರ್ಷಗಳ ಕಾಲದ ಅವಧಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಆತನು ಕಂಡಿರ್ತಕ್ಕಂಥದ್ದು. ದುಃಖಿತರಾಗಿರ್ತಕ್ಕಂಥವರಾಗಲಿ, ಅನೇಕ ವ್ಯಾಧಿಗಳಿಂದ ವ್ಯಾಧಿ ಪೀಡಿತರಾಗಿರ್ತಕ್ಕಂಥವರುಗಳು, ಅಷ್ಟು ಮಾತ್ರವಲ್ಲದೆ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಸೈತಾನನ ಶೋಧನೆಗಳಿಂದ ಶೋಧಿಸಲ್ಪಡ್ತಿರ್ತಕ್ಕಂಥವರುಗಳು, ಅಷ್ಟು ಮಾತ್ರವಲ್ಲ ಅಧಿಕಾರದ ಮದದಿಂದ ಮೆರೆಯುತ್ತಿರುವಂಥವರು, ಇನ್ನು ಸಮಾಜದಲ್ಲಿ ಶೋಷಿತರು, ಅನೇಕ ವ್ಯಕ್ತಿಗಳನ್ನು ಆತನು ಕಂಡಿದ್ದು ಆತನ ಬಳಿಗೆ ಬರುವವ ಪ್ರತಿಯೊಬ್ಬರನ್ನೂ ಸಹ ಆತನು ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯವನ್ನು ತೋರಿಸದೆ ಅವರನ್ನು ಆತನು ಮಾತನಾಡಿಸ್ತಿರುವಂಥದ್ದನ್ನು ಸಹ ನಾವು ಗಮನಿಸಬಹುದು. ವಾಕ್ಯದಲ್ಲಿ ಕ್ರಿಸ್ತನನ್ನು ಆ ಒಂದು ಈ ಲೋಕದಲ್ಲಿರ್ತಕ್ಕಂಥ ಆ ದಿನಗಳಲ್ಲಿ ರೋಮನ್ನರ ಅಧಿಕಾರಿಯಾಗಿರ್ತಕ್ಕಂಥ ಪಿಲಾತನ ಬಳಿಗೆ ಆತನನ್ನು ಕರೆತರುವಂಥ ಪ್ರಯತ್ನಗಳನ್ನು ಮಾಡಿ ಕರೆತರ್ತಾರೆ. ಯಾಕೆ ಪಿಲಾತನ ಬಳಿಗೆ ತರಬೇಕು ಯಹೂದ್ಯರಾಗಿ ಎಂದರೆ, ಯಹೂದ್ಯರುಗಳಿಗೆ ಒಬ್ಬ ವ್ಯಕ್ತಿಗೆ ಮರಣದಂಡನೆಯನ್ನು ವಿಧಿಸುವಂಥ ಅಧಿಕಾರ ಅವ್ರಿಗೆ ಯಾವಾಗ ಇದ್ದಿಲ್ಲ. ಯಾಕೆಂದರೆ ಅಂದು ರೋಮನ್ನರ ಒಂದು ಅಧಿಕಾರವು ಇತ್ತು. ಆದ್ದರಿಂದ ಯಹೂದ್ಯರ ಹಿರಿಸಭೆಯ ಒಂದು ವಿಚಾರಣೆ ಎಲ್ಲ ಆದ ನಂತರ ಮತ್ತು ದೋಷಾರೋಪಣೆಗಳನ್ನು ಎಲ್ಲರನ್ನೂ ತಂದು ಹೂಡ್ತಾರೆ. ಅದೆಲ್ಲವೂ ಆದ ನಂತರ ರೋಮನ ಅಧಿಕಾರಿಯಾಗಿರ್ತಕ್ಕಂಥ ಪಿಲಾತನ ಬಳಿಗೆ ಕ್ರಿಸ್ತನನ್ನು ಕರೆತರುತ್ತಾರೆ. ಪಿಲಾತನ ಬಳಿಗೆ ಬಂದ ಸಮಯದಲ್ಲಿ ಆ ಪಿಲಾತನು ಜಗದ್ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ಕುರಿತಾಗಿ ಏನೆಂದು ಆತನು ಹೇಳ್ತಾನೆ ಎನ್ನುವಂಥದ್ದನ್ನು ನಾವು ವಾಕ್ಯದಲ್ಲಿ ನೋಡುವಾಗ, ಯೋಹಾನನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 29ನೇ ವಚನ. ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ 29ನೇ ವಚನದಲ್ಲಿ ಈ ರೀತಿ ವಾಕ್ಯವು ತಿಳಿಸುವಂಥದ್ದಾಗಿದೆ. 18-29ರಲ್ಲಿ, ಆಮೇಲೆ ಅವರು ಯೇಸುವನ್ನು ಕಾಯಫನ ಬಳಿಯಿಂದ ಅರಮನೆಗೆ ಕರೆಕೊಂಡು ಹೋದರು. ಆಗ ಮುಂಜಾನೆ ಆಗಿತ್ತು. ಅವರು ತಮಗೆ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿಯಾಯಿತೆಂದು ಅರಮನೆಯೊಳಕ್ಕೆ ಹೋಗಲಿಲ್ಲ. ಹೀಗಾಗಿ ಪಿಲಾತನ ಹೊರಕ್ಕೆ ಅವರ ಬಳಿಗೆ ಬಂದು, ಈ ಮನುಷ್ಯನ ಮೇಲೆ ಏನು ದೂರು ತರುತ್ತೀರಿ ಎಂದು ಕೇಳಿದನು. ಈ ಮನುಷ್ಯನ ಮೇಲೆ ನೀವು ಏನು ದೂರು ತರುತ್ತೀರಿ, ಏನು ತಪ್ಪ ಈತನು ಮಾಡಿದ್ದಾನೆ ಎಂಬುದಾಗಿ ಹೇಳುವಾಗ ಅವರುಗಳು ಹೇಳ್ತಾರೆ 30ನೇ ವಚನದಲ್ಲಿ, ಇವನು ದುಷ್ಕರ್ಮಿ ಎಲ್ಲದಿದ್ದರೆ ನಾವು ಇವನನ್ನು ನಿನಗೆ ಒಪ್ಪಿಸಿಕೊಡುತ್ತಿದ್ದಿಲ್ಲವೆಂದು ಉತ್ತರ ಕೊಟ್ಟರು. ಆಗ ಪಿಲಾತನು ಅವರಿಗೆ, ನೀವೇ ಅವನನ್ನು ತಕ್ಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅವನಿಗೆ ತೀರ್ಪು ಮಾಡಿರಿ ಎಂದು ಹೇಳಿದನು. ಅದಕ್ಕೆ ಯಹೂದ್ಯರು, ಮರಣದಂಡನೆಯನ್ನು ವಿಧಿಸುವ ಅಧಿಕಾರವು ನಮಗಿಲ್ಲ ಅಂದರು. ಇದರಿಂದ ಯೇಸು ತಾನು ಎಂಥ ಸಾವು ಸಾಯಬೇಕೆಂದು ಸೂಚಿಸಿ ಹೇಳಿದ ಮಾತು
ನೆರವೇರಿತು. ನೋಡಿ, ಅವರು ಹೇಳ್ತಾರೆ ಮರಣದಂಡ ವಿಧಿಸುವಂಥ ಅಧಿಕಾರ ನಮಗೆ ಇಲ್ಲ, ರೋಮನ್ನರಾಗೆ ಇತ್ತು. ಆದ್ದರಿಂದ ಅಲ್ಲಿಗೆ ಕರ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಬಂದಿರುವಾಗ ಆತನು ಈ ಪ್ರಶ್ನಿಸ್ತಾನೆ, ಈತನಲ್ಲಿ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧ ಕಂಡಿಲ್ಲ, ಕಾಣಿಸ್ತಾ ಇಲ್ಲ. ಈತನು ನಿರಪರಾಧಿಯಾಗಿದ್ದಾನೆ, ಈತನು ನೀತಿವಂತನಾಗಿದ್ದಾನೆ. ನೋಡಿ, ಪಿಲಾತನಿಗೆ ಗೊತ್ತಾಗ್ತದೆ ಯೇಸು ಕ್ರಿಸ್ತನ ಒಂದು ಯಥಾರ್ಥತ್ವದ ಒಂದು ಭಾವನೆ. ಅಷ್ಟು ಮಾತ್ರವಲ್ಲದೆ ಆತನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧ ಭಾವನೆ ಇಲ್ಲ ಎನ್ನುವಂಥದ್ದು. ಅಲ್ಲಿ ನೆರೆದು ಬಂದಿರತಕ್ಕಂಥ ಆ ಜನಸಮೂಹಕ್ಕೆ ಆಶ್ಚರ್ಯವಾಗ್ತದೆ. ಏನು, ಅಯ್ಯೋ, ಈ ಪಿಲಾತನು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳುತ್ತಾನೆಂಬುದಾಗಿ ನಾವು ಬಯಸಿರ್ಲಿಲ್ವಲ್ಲ, ನಾವು ಇಷ್ಟು ಜನ ಬಂದಿದ್ದೇವೆ, ನಾವು ಹೇಳಿರ್ತಕ್ಕಂಥ ಮಾತುಗಳ ಅನುಸಾರವಾಗಿ ಆತನು ಶಿಕ್ಷಿಸುತ್ತಾನೆಂಬುದಾಗಿ ನಾವು ಬಯಸಿದ್ದೇವೆ ಎಂಬುದಾಗಿ ಮಾತನಾಡಿಕೊಳ್ಳುತ್ತಾರೆ. ಆವಾಗ ಅವರು ಈ ಒಂದು ಪಿಲಾತನು ಹೇಳುವಂಥ ಒಂದು ವಿಷಯಗಳಿಗೆ ಜೋಡಿಸಿ ಅವರು ಸುಳ್ಳು ಸಾಕ್ಷಿಗಳವರನ್ನು ಕರೆತರಿಸ್ತಾರೆ. ಸುಳ್ಳು ಸಾಕ್ಷಿಗಳು, ಸತ್ಯವೇದ ವಾಕ್ಯದಲ್ಲಿ ಹೇಳ್ತದೆ, ಧರ್ಮಶಾಸ್ತ್ರವೇ ಇದೆ. 10 ಆಜ್ಞೆಗಳಲ್ಲಿ ಏನಂತ ಹೇಳ್ತದೆ? ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ. ಆದರೆ ಇಲ್ಲಿನ ಅಧಿಕಾರಿ ವೃಂದವು ಸುಳ್ಳು ಸಾಕ್ಷಿಗಳನ್ನು ಹೇಳುವಂಥ ಜನಗಳನ್ನು ಕರೆಸ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಆ ಆಲೋಚನೆಗಳಲ್ಲಿ ಕಲುಷಿತನಾದರೆ, ತನ್ನ ಒಂದು ಅಹಂಕಾರದ ಮದದಲ್ಲಿ ಬಿದ್ದು ಹೋದರೆ ನ್ಯಾಯ ನಿಯಮಗಳನ್ನು ಅಲ್ಲಗಳೆಯುತ್ತಾನೆ, ನ್ಯಾಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾನೆ. ಸುಳ್ಳು ಸಾಕ್ಷಿಗಳನ್ನು ಹೇಳಬಾರದು ಎನ್ನುವಂಥ ಧರ್ಮಶಾಸ್ತ್ರಗಳನ್ನು ಹೊಂದಿರತಕ್ಕಂಥ ಇವರುಗಳು ಸುಳ್ಳು ಸಾಕ್ಷಿ ಹೇಳುವವರನ್ನು, ಯಾರಿಗೆ ಸೃಷ್ಟಿಕರ್ತನ ವಿರುದ್ಧವಾಗಿ ಸುಳ್ಳು ಸಾಕ್ಷಿಗಳನ್ನು ಕರೆತರ್ತಾರೆ. ಆದರೆ ಅಲ್ಲಿ ಬಂದಿರತಕ್ಕಂಥವ್ರಿಗೂ ಗೊತ್ತಿತ್ತು ಆತನು ಯಾವ ಅಪರಾಧ ಮಾಡಿಲ್ಲ ಎಂಬುದಾಗಿ. ಆತನಲ್ಲಿ ತಪ್ಪು ಹುಡುಕುವಂಥ ರೀತಿಯಾಗಿ ಆತನು ಯಾವ ತಪ್ಪು ಮಾಡಿಲ್ಲ ಸುಳ್ಳು ಸಾಕ್ಷಿ ಹೇಳುವವರಿಗೂ ಸಹ ಗೊತ್ತಿತ್ತು. ಕೊನೆಗೆ ಅವರೆಷ್ಟು ಸುಳ್ಳು ಸಾಕ್ಷಿಗಳನ್ನು ಕರೆತಂದರೂ ಸಹ ಅವರು ಅದನ್ನು ಗೆಲ್ಲಲಿಕ್ಕೆ ಆಗಲಿಲ್ಲ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 2ನೇ ವಚನದಲ್ಲಿ ಅವರು ಸುಳ್ಳು ಸಾಕ್ಷಿಯನ್ನು ತಂದು ಹೇಳ್ತಾರೆ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 22ನೇ ಅಧ್ಯಾಯದ 23:2ರಲ್ಲಿ ಈ ರೀತಿ ವಾಕ್ಯವು ತಿಳಿಸುವಂಥದ್ದಾಗಿದೆ. ನಾನು ಓದ್ತೇನೆ. ಇವನು ತಾನೇ ಕ್ರಿಸ್ತನೆಂಬ ಒಬ್ಬ ಅರಸನಾಗಿದ್ದಾನೆಂದು ಹೇಳ್ತಾ ಕೈಸರನಿಗೆ ತೆರಿಗೆ ಕೊಡಬಾರದೆಂದು ಬೋಧಿಸುತ್ತಾ ನಮ್ಮ ದೇಹದವರ ಮನಸ್ಸನ್ನು ಕೆಡಿಸುವುದನ್ನು ನಾವು ಕಂಡೆವು ಅಂತ ಹೇಳ್ತಾನೆ. ಇಲ್ಲಿ ಅವ್ರು ಹೇಳುವಂಥ ಸುಳ್ಳು ಏನು ಅಂತಂದರೆ, ಕೈಸರನಿಗೆ ತೆರಿಗೆ ಕೊಡಬಾರದೆಂಬುದಾಗಿ ಈತನು ಬೋಧಿಸ್ತಾ ಇದ್ದಾನೆ. ರೋಮನ್ನರ ಒಂದು ಅಧಿಕಾರ ಅಲ್ಲಿ ಆವಾಗ ಅಸ್ತಿತ್ವದಲ್ಲಿರುವುದರಿಂದ ಈ ರೋಮನ್ನರ ಅಧಿಕಾರಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ, ತೆರಿಗೆ ಕೊಡಬಾರದೆಂಬುದಾಗಿ ಹೇಳ್ತಾ ಇದ್ದಾನೆ ಅಂಥೇಳಿ ಇದು ಸುಳ್ಳು. ಅವರು ಸುಳ್ಳು ಸಾಕ್ಷಿಯನ್ನು ಆರೋಪವನ್ನು ಮಾಡೋದಕ್ಕೆ ಬರ್ತಾರೆ. ವಾಸ್ತವಕ್ಕೆ ಯೇಸು ಕ್ರಿಸ್ತನು ಆ ರೀತಿಯಾಗಿ ಆತನು ಹೇಳಲಿಲ್ಲ. ದೇವರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ದೇವರಿಗೆ ಕೊಡ್ರಿ, ಕೈಸರನಿಗೆ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಕೈಸರನಿಗೆ ಕೊಡ್ರಿ ಎಂಬುದಾಗಿ ಆತನು ಹೇಳಿದ್ದಾನೆ. ಆ ವಾಕ್ಯವನ್ನು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯದ 21ನೇ ವಚನದಲ್ಲಿ ನಾವು ನೋಡುತ್ತೇವೆ. 22-21 ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಈ ರೀತಿ ಹೇಳ್ತದೆ, ಕೈಸರನದು ಅಂದರು. ಆಗ ಆತನವರಿಗೆ, ಹಾಗಾದರೆ ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಅವರು ಈ ಮಾತನ್ನು ಕೇಳಿ ಆಶ್ಚರ್ಯಪಟ್ಟು ಆತನನ್ನು ಬಿಟ್ಟು ಹೋದರು. ನೋಡಿ, ಆತನು ಯಾವತ್ತೂ ಹೇಳಿಲ್ಲ ಒಂದು ಜನಾಂಗಕ್ಕೆ ವಿರುದ್ಧವಾಗಿ ಪ್ರಚೋದನೆ ಎಬ್ಬಿಸುವಂಥ ಹುಟ್ಟಿಸುವಂಥ ಆ ಒಂದು ಮಾತುಗಳನ್ನು ಆತನು ಯಾವತ್ತೂ ಆಡಿಲ್ಲ. ಅಷ್ಟು ಮಾತ್ರವಲ್ಲದೆ ಒಂದು ಸರ್ಕಾರಕ್ಕೆ ಆಡಳಿತಕ್ಕೆ ವಿರುದ್ಧವಾಗಿ ಆತನು ಮಾತನಾಡಲಿಲ್ಲ. ಆದರೆ ಇವರುಗಳು ಇಲ್ಲದ್ದನ್ನು ಅವರು ತಾವಾಗಿಯೇ ಕಲ್ಪಿಸಿಕೊಂಡು ಮಾತಾಡ್ತಿರತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಆದರೆ ಅವರು ಹೇಳಿರ್ತಕ್ಕಂಥದ್ದು ಸುಳ್ಳು ಎಂದು ಕಂಡು ಬಂದಾಗ ಅಲ್ಲಿ ನಡೆಯುವುದಿಲ್ಲ. ಆ ಪಿಲಾತನಿಗೆ ಗೊತ್ತಿತ್ತು ಇವರು ಹೇಳುವಂಥದ್ದು ಸುಳ್ಳು. ಅದಕ್ಕೆ ಆ ಸುಳ್ಳು ಸಾಕ್ಷಿ ಹೇಳುವಂಥವರ ಒಂದು ಮಾತುಗಳನ್ನು ಆ ಪಿಲಾತನು ಸಹ ನಂಬಲಿಲ್ಲ. ಅದಕ್ಕೆ ಪಿಲಾತನ ಸ್ವತಃ ಕ್ರಿಸ್ತನನ್ನು ದೃಷ್ಟಿಸ್ತಾನೆ. ಆತನು ಮೌನವಾಗಿರ್ತಾನೆ. ಜನರ ಮಧ್ಯೆ ಪಿಲಾತನ ಮುಂದೆ ಆತನು ನಿಂತಿದ್ದಾನೆ. ಸೃಷ್ಟಿಕರ್ತನು, ಜಗದ್ರಕ್ಷಕನು,
ಸರ್ವ ಸೃಷ್ಟಿಯ ಸಮಸ್ತ ಅಸ್ತಿತ್ವದ ಆಧಾರಭೂತನಾಗಿರ್ತಕ್ಕಂಥ ಕ್ರಿಸ್ತನು ನಿಂತಿದ್ದಾನೆ. ಕ್ರಿಸ್ತನ ಸೃಷ್ಟಿ ಆಗಿರ್ತಕ್ಕಂಥ ಸೃಷ್ಟಿ ಜೀವಿಯಾಗಿರ್ತಕ್ಕಂಥ ಪಿಲಾತನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಂತ? ಮತ್ತಾಯನ ಬರೆದ ಸುವಾರ್ತೆ 27ನೇ 11ನೇ ವಚನದಲ್ಲಿ, ನೀನು ಅರಸನೋ ಎಂಬುದಾಗಿ. ನೀನು ಅರಸನೋ? ಅವ ಕ್ರಿಸ್ತನೇನಂತೆ ಉತ್ತರಿಸ್ತಾರೆ, ನೀನೇ ಹೇಳಿದ್ದಿ ಎಂಬುದಾಗಿ. ಆತನು ಅರಸನೇ, ರಾಜಾದಿರಾಜನು, ಅರಸರ ಅರಸನು, ಸೃಷ್ಟಿಕರ್ತನು. ಅದನ್ನು ಕಂಡು ಅದನ್ನು ಕೇಳಿ ಅಲ್ಲಿರ್ತಕ್ಕಂಥವರುಗಳು, ಆ ಜನ ಸಮೂಹವು, ಇನ್ನು ನಮಗೆ ಸಾಕ್ಷಿಗಳು ಯಾಕೆ ಬೇಕು, ನೋಡಿ ಈತನ ತನ್ನನ್ನು ಅರಸನನ್ನಾಗಿ ಹೇಳಿಕೊಳ್ತಾ ಇದ್ದಾನೆಂಬುದಾಗಿ ಹೇಳ್ತಾರೆ. ಆದರೆ ಯೇಸು ಕ್ರಿಸ್ತರು ಹೇಳ್ತಾನೆ, ನನ್ನ ರಾಜ್ಯವು ಈ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ. ಒಂದು ವೇಳೆ ನನ್ನ ರಾಜ್ಯವು ಈ ಲೋಕಕ್ಕೆ ಸಂಬಂಧಪಟ್ಟಿದ್ದೇ ಆಗಿದ್ದರೆ ನನ್ನನ್ನು ರಕ್ಷಿಸುವುದಕ್ಕಾಗಿ ನನ್ನ ಸಮೂಹವು ನನಗೆ ಸಪೋರ್ಟಾಗಿ ನನ್ನನ್ನು ರಕ್ಷಿಸುವುದಕ್ಕಾಗಿ ಬರ್ತಾ ಇತ್ತು. ಈ ಲೋಕದ ರಾಜ್ಯ ನನ್ನದು ಅಲ್ಲ ಎಂಬುದಾಗಿ ಆತನು ತಿಳಿಸುವಂಥ ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಮುಂದಿನ ಒಂದು ವಾಕ್ಯವನ್ನು ಓದಬೇಕಾದ್ರೆ ಆ ಒಂದು ಅಲ್ಲಿರ್ತಕ್ಕಂಥ ಜನ ಸಮೂಹವು ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 4-5 ವಚನಗಳಲ್ಲಿ ನಾವು ನೋಡುವಾಗ ಆತನ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ನಿಂದಾರೋಪಣೆಗಳನ್ನು ಮಾಡಲಿಕ್ಕೆ ಬರ್ತಾರೆ. ಅನೇಕ ದೂಷಣೆಗಳನ್ನು ಹೇಳುವುದಕ್ಕೆ ಅವರು ಮುಂದೆ ಬರ್ತಾರೆ. ಆ ಮುಂದೆ ಬಂದಾಗ್ಯೂ ಸಹ ಅವರು ಮತ್ತೆ ಕೂಗ್ತಾರೆ, ಈತನನ್ನು ಶಿಕ್ಷಿಸು ಎಂಬುದಾಗಿ. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ, ಆ ಸಂದರ್ಭದಲ್ಲಿ ಮೌನವಾಗಿರ್ತಾನೆ ಯೇಸು ಕ್ರಿಸ್ತನು. ಆ ಜನರ ಮಧ್ಯದಲ್ಲಿ ಸೈತಾನನು ಮತ್ತು ಆತನ ದೂತರುಗಳು ಅಲ್ಲಿ ಕಾರ್ಯ ಮಾಡ್ತಾ ಇರ್ತಾರೆ. ಏನಾದರೂ ಮಾಡಿ ಆತನಿಗೆ ಶಿಕ್ಷೆ ಬರಬೇಕು, ಏನಾದರೂ ಮಾಡಿ ಆತನನ್ನು ಸುವಾರ್ತೆ ಸಾರದಂತೆ ನಿಲ್ಲಿಸಬೇಕು, ಅವಮಾನಪಡಿಸಬೇಕು. ಈ ರೀತಿಯಾಗಿರ್ತಕ್ಕಂಥ ಸೈತಾನನ ಕುತಂತ್ರಗಳೇ ಬೇರೆ. ಆದರೆ ಆ ಸೈತಾನನ ಕುತಂತ್ರಗಳ ಒಂದು ಬಲೆಗೆ ಬಲಿಯಾದಂಥವರುಗಳು ಇವರುಗಳಾಗಿರ್ತಾರೆ, ಈ ಒಂದು ಜನಾಂಗದವರು, ಅಲ್ಲಿ ನೆರೆದಿರ್ತಕ್ಕಂಥವರುಗಳೆಲ್ಲರೂ. ಮತ್ತು ಈ ಒಂದು ಯೇಸು ಕ್ರಿಸ್ತನನ್ನು ಕುರಿತಾಗಿ ಆ ಪಿಲಾತನು ಹೇಳ್ತಾನೆ, ಈತನು ನಿರಪರಾಧಿ. ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ನನಗೆ ಈತನಲ್ಲಿ ಕಾಣಿಸ್ತಾ ಇಲ್ಲ. ನೀವು ಅನೇಕರನ್ನು ಕರೆತರ್ತಾ ಇದ್ದೀರಾ, ನನಗೆ ತಪ್ಪೇ ಕಾಣಿಸ್ತಾ ಇಲ್ಲ. ನೋಡಿ, ಒಂದು ನ್ಯಾಯ ವಿಚಾರಣೆಯ ಸಂದರ್ಭದಲ್ಲಿ ಅಪರಾಧಿ ಎಂದು ನಿಲ್ಲಿಸಿರ್ತಕ್ಕಂಥ ವ್ಯಕ್ತಿಯನ್ನು ಕುರಿತು ನಿರಪರಾಧಿ ಎಂದು ಹೇಳುವಾಗ ಅದಷ್ಟು ಸುಲಭವಾಗಿ ಹೇಳೋಕ್ಕೆ ಆಗುವುದಿಲ್ಲ. ಒಬ್ಬ ಅಪರಾಧ ಮಾಡಿರ್ತಕ್ಕಂಥ ಅಪರಾಧಿಯ ಮನಸ್ಸಿನ ಒಂದು ಆಲೋಚನೆಗಳು ಅಷ್ಟು ಮಾತ್ರವಲ್ಲ, ಆತನ ಆಲೋಚನೆಯಂತೆ ಆ ಮುಖದ ಭಾವನೆಗಳಲ್ಲಿ ಗೊತ್ತಾಗ್ತದೆ. ಉದಾಹರಣೆ, ಯಾರಾದರೂ ಕಳ್ಳತನ ಮಾಡಿರುವಾಗ ಅಥವಾ ನ್ಯಾಯಕ್ಕೆ ವಿರುದ್ಧವಾಗಿ, ನಿಯಮಗಳಿಗೆ ವಿರುದ್ಧವಾಗಿ ಕೆಲಸಗಳನ್ನು ಮಾಡಿರುವಾಗ ಅವರ ಒಂದು ಮುಖದಲ್ಲಿ ಆ ಒಂದು ಭಯ, ಭೀತಿ ಕಾಣಿಸ್ತಾ ಇರ್ತದೆ. ಯೇಸು ಕ್ರಿಸ್ತನ ಮುಖದಲ್ಲಿ ಒಂದು ಕಾಂತಿ ಇದೆ, ಆತನಲ್ಲಿ ಒಂದು ಗಾಂಭೀರ್ಯತೆ ಇದೆ. ಆತನು ದೃಢವಾಗಿ, ಅಧಿಕಾರಯುತವಾಗಿ ಆತನು ಮಾತನಾಡ್ತಾ ಇದ್ದಾನೆ. ಆತನಲ್ಲಿ ಯಾವ ಭಯ, ಭೀತಿ ಇಲ್ಲ. ಯಾಕೆ? ಆತನಲ್ಲಿ ಅಪರಾಧವು ಯಾವುದೂ ಇಲ್ಲ. ಅದನ್ನು ಕಂಡಿರ್ತಕ್ಕಂಥ ಪಿಲಾತನಿಗೆ ಆಶ್ಚರ್ಯವಾಗ್ತದೆ, ನಾನು ಈತನಿಗೆ ಯಾವ ಶಿಕ್ಷೆಯನ್ನು ಕೊಡಲಿ? ಒಬ್ಬ ವ್ಯಕ್ತಿಗೆ ಶಿಕ್ಷೆ ಕೊಡಬೇಕಾದ್ರೆ ಆ ವ್ಯಕ್ತಿಯ ಅಪರಾಧವು ಏನಾಗಬೇಕಂತಂದರೆ ಅದು ನಿರೂಪಿಸಲ್ಪಡಬೇಕು. ಆ ಅಪರಾಧಕ್ಕೆ ತಕ್ಕಂಥ ಒಂದು ಆಧಾರಗಳು ಸಹ ಇರಬೇಕಾಗ್ತದೆ. ಅಲ್ಲಿ ಎಷ್ಟು ಪ್ರಯತ್ನ ಮಾಡ್ತಾರೆ, ಯಾವ ಒಂದು ಅಪರಾಧವೂ ಸಹ ಸಿಕ್ಕುವುದಿಲ್ಲ. ದೇವರು ನಾವು ಮಾಡುವಂಥ ತಪ್ಪುಗಳನ್ನು ಕ್ಷಮಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿರುವಾಗ, ನಮ್ಮ ಅಪರಾಧಗಳನ್ನು ಕ್ಷಮಿಸುವುದಕ್ಕಾಗಿ ಬಂದಂಥ ಸೃಷ್ಟಿಕರ್ತನಲ್ಲೇ ತಪ್ಪುಗಳನ್ನು ಹುಡುಕುವಂಥ ಮನುಷ್ಯರ ಒಂದು ಮನಸ್ಥಿತಿ ಎಂಥ ಒಂದು ಭಯಾನಕವಾಗಿರ್ತಕ್ಕಂಥ ಸೈತಾನನ ತಂತ್ರಗಳು ಎನ್ನುವಂಥದ್ದು ಒಮ್ಮೆ ಆಲೋಚನೆ ಮಾಡಬೇಕು. ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿರುವಂಥ ಆ ಕ್ರಿಸ್ತನನ್ನು, ಆ ಸೃಷ್ಟಿಕರ್ತನನ್ನು ಶಿಕ್ಷಿಸಬೇಕೆಂಬುವಂಥ ಪ್ರಯತ್ನಗಳು ಮಾಡುವಂಥದ್ದು ನೋಡಿ. ಇದು ಸೈತಾನನ ಕುತಂತ್ರದ ಒಂದು ಭಾಗ ಎನ್ನುವಂಥದ್ದನ್ನು ಅವರು ಅರಿತುಕೊಳ್ಳುವುದಿಲ್ಲ. ನಂತರ ಈ ಒಂದು ಪಿಲಾತನು ಯೇಸು ಕ್ರಿಸ್ತರ ಮಾತುಗಳನ್ನು ಆಲಿಸುತ್ತಾ, ಆತನು ನಾನು ಮಾಡಿರುವ ಅಪರಾಧವೇನಾದರೂ ಇದೆಯಾ,
ಇದ್ದರೆ ತೋರಿಸಿ ನಿರೂಪಿಸಿ ಎನ್ನುವಂಥ ಆತನೊಂದಿಗಿನ ಸಂಭಾಷಣೆ, ಆತನ ಮುಖದಲ್ಲಿನ ಆ ಒಂದು ತೇಜಸ್ಸು, ಆತನ ಮಾತಿನ ಗಾಂಭೀರ್ಯತೆ, ಆತನಲ್ಲಿ ಯಾವುದೇ ಅಪರಾಧ ಭಾವನೆ ಇಲ್ಲ. ಆತನಿಗೆ ಗೊತ್ತಾಯಿತು, ಪಿಲಾತನಿಗೆ ಇನ್ನೇನು ಆತನು ಪರಿವರ್ತನೆಗೊಳ್ಳುವಂಥ ಸ್ಥಿತಿ. ಆದರೆ ಆತನಲ್ಲಿಯೂ ಸಹ ಆ ಒಂದು ಅಹಂ ಎನ್ನುವಂಥದ್ದು ಅಡ್ಡಿ ಬರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಅಹಮ್ಮನಿಂದಾಗಿ ನೋಡಿ, ಈ ಒಂದು ಪರಲೋಕದಲ್ಲಿ ಲೂಸಿಫರ್ನು ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದ ನಂತರ ಇನ್ನೇನು ಆತನು ದೇವರ ಬಳಿಗೆ ಬರಬೇಕೆನ್ನುವಾಗ ಆತನ ತಪ್ಪಿನ ಅರಿವಾಗುವ ಆ ಪರಿಸ್ಥಿತಿಯಲ್ಲಿ ಎಲ್ಲ ದೇವದೂತ ಸಮೂಹವು ದೇವರನ್ನು ಕೊಂಡಾಡುವಾಗ ಆ ಒಂದು ಸುಮಧುರ ಗಾಯನ ಕೇಳುವ ಪರಿಸ್ಥಿತಿಯಲ್ಲಿ ಆತನ ತಪ್ಪಿನ ಅರಿವಾಗಿ ಪರಿವರ್ತನೆ ಆಗಬೇಕೆನ್ನುವ ಸಂದರ್ಭದಲ್ಲಿ ಆತನ ಅಹಂಕಾರ ಆತನಿಗೆ ಅಡ್ಡಿ ಬಂತೆಂಬುದಾಗಿ ನೋಡ್ತೇವೆ. ಅಹಂಕಾರ ಮನುಷ್ಯನಲ್ಲಿ, ಈ ಅಹಂಕಾರ ಎನ್ನುವಂಥದ್ದು ಮನುಷ್ಯನ ಎಲ್ಲ ದೇಹದ ಭಾಗಗಳನ್ನು ತಿಂದಾಕ್ಬಿಡುತ್ತದೆ. ಒಂದು ಹುಳ ಇರುವುದಾದರೆ ಆ ಹುಳವು ಒಂದು ಪದಾರ್ಥವನ್ನು ತಿಂದಾಕ್ತದೆ. ಒಂದು ಗಿಡ ಅಥವಾ ಮರದಲ್ಲಿರ್ತಕ್ಕಂಥ ಒಂದು ಪದಾರ್ಥಗಳನ್ನು ತಿಂದು ಹಾಕುತ್ತದೆ. ಆದರೆ ಈ ಅಹಂಕಾರ ಎನ್ನುವಂಥದ್ದು ಮನುಷ್ಯನ ಒಳಗಡೆ ಇದ್ದು ಮನುಷ್ಯನ ಎಲ್ಲ ಭಾಗಗಳ ಮೇಲೆಯೂ ಸಹ ಅದು ಪ್ರಭಾವ ಬೀರುವಂಥದ್ದಾಗಿರ್ತದೆ. ನಂತರ ಮನುಷ್ಯನನ್ನು ನಾಶನಪಡಿಸುವುದಕ್ಕೆ ಅದು ಕಾರಣವಾಗ್ತದೆ. ಅಷ್ಟು ಮಾತ್ರವಲ್ಲದೆ ಈ ಒಂದು ಮನಸ್ಸಿನಲ್ಲಿ ಆ ಒಂದು ಮನಸ್ಸಿನ ಸ್ಥಿತಿ ಅಲ್ಲಕಲ್ಲೋಲವಾಗುವ ಹಾಗೆ ಅದು ಕಾರಣವಾಗ್ತದೆ. ಯಾವುದು? ಅಹಂಕಾರ ಎನ್ನುವಂಥದ್ದು. ಒಂದು ವೇಳೆ ಆ ಒಂದು ರೀತಿಯಾಗಿರ್ತಕ್ಕಂಥ ಆ ಗುಣವು ಇರುವುದಾದರೆ ಖಂಡಿತ ಅದರಿಂದ ಹೊರಬರಬೇಕಾಗಿರ್ತಕ್ಕಂಥದ್ದು. ಯಾಕೋಬನ ಪತ್ರಿಕೆಯಲ್ಲಿ ತಿಳಿಸುವಂತೆ ದೇವರು ಧೀರರಿಗೆ ದಯೆ ತೋರಿಸ್ತಾನೆ, ಅಹಂಕಾರಿಗಳನ್ನು ಆತನು ಎದುರಿಸ್ತಾನೆ ಅಂತ. ಮನುಷ್ಯರನ್ನು ಎದುರಿಸಿದರೆ ದೇವರು ಸಹಕಾರ ಮಾಡ್ತಾರೆ. ಒಂದು ವೇಳೆ ನೀತಿವಂತರನ್ನು ದುಷ್ಟರು ಎದುರಿಸಿದರೆ, ಆದರೆ ಅಹಂಕಾರಿಗಳನ್ನು ದೇವರು ಎದುರಿಸಿದರೆ, ದೇವರು ಯಾರನ್ನು ಎದುರಿಸ್ತಾರೋ ಅಂಥವರು ದೇವರಿಗೆ ವಿರುದ್ಧವಾಗಿ ಕಾದಾಡಿ ಗೆಲ್ಲುವಂಥದ್ದು ಅದು ಊಹೆ ಮಾತ್ರ ಅಷ್ಟೇ. ಈ ಒಂದು ಅಹಂಕಾರವು ಮನುಷ್ಯನನ್ನು ನಾಶನಕ್ಕೆ ನಡೆಸುವಂಥದ್ದಾಗಿರುತ್ತದೆ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 33ರಿಂದ ಓದೋಣ. ಯೋಹಾನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 33ರಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. 33ರಿಂದ ಆಗ ಪಿಲಾತನು ತಿರುಗಿ ಅರಮನೆಯೊಳಕ್ಕೆ ಹೋಗಿ ಯೇಸುವನ್ನು ಕರೆದು ಆತನನ್ನು, ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಕೇಳಿದನು. ಯೇಸು, ನಿನ್ನಷ್ಟಕ್ಕೆ ನೀನೇ ಇದನ್ನು ಹೇಳುತ್ತೀಯೋ, ಮತ್ತೊಬ್ಬರು ನನ್ನ ವಿಷಯದಲ್ಲಿ ನಿನಗೆ ಹೇಳಿದರು ಎಂದು ಕೇಳಲು ಪಿಲಾತನು, ನಾನೇನು ಯೆಹೂದ್ಯನೋ? ನಿನ್ನ ಸ್ವಂತ ಜನವು ಮಹಾಯಾಜಕರು ನಿನ್ನ ನನಗೆ ಒಪ್ಪಿಸಿದ್ದಾರೆ ಎಂಬುದಾಗಿ ಆತನು ತಿಳಿಸ್ತಾನೆ. ನಿನ್ನ ಸ್ವಂತ ಜನರು ನನಗೆ ಒಪ್ಪಿಸಿದ್ದಾರೆ. ಇಲ್ಲಿ ಕ್ರಿಸ್ತನು ಹೇಳ್ತಾನೆ, ನೀನು ಅರಸನೆಂಬುದಾಗ ನೀನೇ ಹೇಳ್ತಿದ್ದೀಯಾ ಅಥವಾ ಇನ್ಯಾರಾದರೂ ಹೇಳಿದ್ದಾರಾ? ಅಲ್ಲಿ ಆತನು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಷಯ ಇದು. ಪಿಲಾತನು ಯಾವ ಉದ್ದೇಶದಿಂದ ಆತನು ಕೇಳ್ತಾ ಇದ್ದಾನೆ? ಆತನು ಕಂಡಿದ್ದಾನೆ, ಆತನು ಕ್ರಿಸ್ತನ ಮುಂದೆ ನಿಂತು ಆತನ ಕುರಿತಾಗಿ ಆತನು ಬಲ್ಲಾತನಾಗಿ ಕಂಡಾತನಾಗಿ ಮತ್ತೆ ಇನ್ನೂ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದು ಗೊತ್ತಿದ್ದು ಕೇಳ್ತಿದ್ದೀರಾ ಅಥವಾ ಗೊತ್ತಿಲ್ಲದೆ ಕೇಳ್ತಾ ಇದ್ದೀರಾ? ಅಷ್ಟು ಮಾತ್ರವಲ್ಲದೆ ತಿಳಿದುಕೊಳ್ಳಬೇಕೆನ್ನುವಂಥ ಮನಸ್ಸಿನಿಂದ ಕೇಳ್ತಾ ಇದ್ದೀರಾ? ಅಲ್ಲಿ ಆ ಒಂದು ಪಿಲಾತನ ಮನಸ್ಸಿನಲ್ಲಿ ಪರಿವರ್ತನೆಗೆ ಅದು ಆ ಒಂದು ಪ್ರಶ್ನೆ ಕಾರಣವಾಗ್ತದೆ. ಹೌದಲ್ಲ, ನಿಜವಾಗಿಯೂ ಸಹ ಈತನು ಯಾರು ಎನ್ನುವಂಥದ್ದನ್ನು ನನಗೆ ಗೊತ್ತಿದ್ದು ಸಹ ನಾನು ಯಾಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ ಎನ್ನುವಂಥದ್ದು ತನಗೆ ತಾನೇ ಪ್ರಶ್ನಿಸಿಕೊಳ್ಳುವ ಉಪಾಧಿಯಲ್ಲಿ ಅದಕ್ಕೆ ಹೇಳ್ತಾನೆ, ನೀನೇ ಈ ಪ್ರಶ್ನೆಯನ್ನು ಕೇಳ್ತಿದ್ದೀಯಾ, ಇನ್ಯಾರಾದರೂ ಕೇಳ್ತಾ ಇದ್ದಾರೋ ಎಂಬುದಾ ಅಂತ. ಆಗ ಹೇಳ್ತಾನೆ, ನಿನ್ನ ಜನರು, ಸ್ವಂತ ಜನರು, ಯಾಜಕರು ನನಗೆ ಒಪ್ಪಿಸಿಕೊಟ್ಟಿದ್ದಾರೆ. ಸ್ವಂತದವರು. ಆತನು ಯಾರನ್ನು ರಕ್ಷಿಸಬೇಕೆಂಬುದಾಗಿ ಲೋಕಕ್ಕೆ ಬಂದನೋ ಅವರುಗಳೇ ಆತನನ್ನು ಶಿಕ್ಷಿಸಬೇಕೆಂಬುದಾಗಿ ನೋಡ್ತಾರೆ. ಆದರೂ ಸಹ ಆತನು ಎಲ್ಲಿವರೆಗೆ ಪ್ರೀತಿ ಮಾಡಿದನು ಎಂದರೆ, ಆತನು ತನ್ನ ಸೇವಕರುಗಳನ್ನು ಇನ್ನೂ ಅವರು ಹಿಂಸೆಪಡಿಸಿ
ಆತನ ಸತ್ಯ ಸುವಾರ್ತೆಯನ್ನು ಸಾರುವುದಕ್ಕೆ ಆತನು ಕಳುಹಿಸಿದಾಗ್ಯೂ ಸಹ ಇಲ್ಲಿ ಸೌಲನು ಯೇಸು ಕ್ರಿಸ್ತನ ಅನುಯಾಯಿಗಳನ್ನು ಹಿಂಸೆಪಡಿಸುವುದಕ್ಕಾಗಿ ಹೋಗುವಾಗ ಮತ್ತು ಸ್ಟೆಫೆನನ್ನು ಸುವಾರ್ತೆ ಸಾರುವಾಗ ಆತನನ್ನು ಕಲ್ಲೆಸೆದು ಕೊಲ್ಲುವಾಗ ಅಲ್ಲಿವರೆಗೂ ಇನ್ನೂ ಆತನು ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿರುತ್ತಾನೆ. ಯೆಹೂದ್ಯರಿಗೆ ರಕ್ಷಣೆಯನ್ನು ನೀವು ಹೊಂದಿರಿ, ನಿಮಗಾಗಿ ರಕ್ಷಣೆಯ ಮಾರ್ಗವು ಏನಾಗಿದೆ, ತೆರೆಯಲ್ಪಟ್ಟಿದೆ ಎಂಬುದಾಗಿ. ದೇವರು ಒಬ್ಬ ವ್ಯಕ್ತಿಯನ್ನು ಶಿಕ್ಷಿಸುವಂಥ ಸಂದರ್ಭದಲ್ಲಿ ಆತನಿಗೆ ಕೃಪೆಯ ಕಾಲವನ್ನು ಮುಕ್ತಾಯ ಮಾಡುವ ಆ ವೇಳೆಯಲ್ಲಿ ಆತನು ಅವಕಾಶವನ್ನು ಕೊಡದೆ ಆಗಿಂದಾಗ್ಗೆ ಯಾರಿಗೂ ಸಹ ಕೃಪೆಯ ಕಾಲವನ್ನು ದೇವರು ಮುಕ್ತಾಯ ಮಾಡುವುದಿಲ್ಲ. ಆದರೆ ಆ ವ್ಯಕ್ತಿಯು ತನ್ನ ಅಷ್ಟಕ್ಕೆ ತಾನೇ ಆ ಕೃಪೆಯ ಕಾಲವನ್ನು ಮುಕ್ತಾಯ ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ಬರ್ತವೆ. ಯಾವಾಗ ಅಹಂಕಾರದಿಂದ ದೇವರ ಮಾತುಗಳನ್ನು ಕೇಳಿಯೂ ಸಹ ಅದಕ್ಕೆ ವಿರುದ್ಧವಾಗಿ ನಡೆದಾಗ, ಮತ್ತು ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯಕ್ಕೆ ಅಗೌರವದಿಂದ ನಡೆದುಕೊಂಡಾಗ, ದೇವರ ವಾಕ್ಯಕ್ಕೆ ಅಗೌರವದಿಂದ ನಡೆದುಕೊಂಡ ಸಮಯದಲ್ಲಿ ಈ ಒಂದು ಕೃಪೆಯ ಕಾಲಕ್ಕೆ ಮುಂಚಿತವಾಗಿಯೇ ಅಕಾಲ ಮರಣವನ್ನು ಅನುಭವಿಸಿದಾಗ ಅವರಿಗೆ ರಕ್ಷಣೆಯ ಒಂದು ಭರವಸೆ ಇರುವುದಿಲ್ಲ. ಇಲ್ಲಿ ಪಿಲಾತನ ಬಳಿಯಲ್ಲಿ ಆ ಸೃಷ್ಟಿಕರ್ತನು ನಿಂತುಕೊಂಡು ಸಂಭಾಷಿಸುವ ಸಂದರ್ಭದಲ್ಲಿ ಪಿಲಾತನು ಆ ಸತ್ಯವನ್ನು ಕುರಿತು ನಾನು ಹೇಳ್ತೇನೆ ಅನ್ನುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಈ ಪಿಲಾತನು ಕೇಳ್ತಾನೆ, ಸತ್ಯವೆಂದರೆ ಏನು, ಏನು ಆ ಸತ್ಯ, ಆ ಸತ್ಯವನ್ನು ಕೇಳಬೇಕೆನ್ನುವಂಥ ಒಂದು ಬಯಕೆ. ಅನೇಕರು ಈ ಸತ್ಯದ ಕುರಿತಾಗಿ ಕೇಳಬೇಕೆನ್ನುವಂಥ ಹಂಬಲಿಕೆ ಇದ್ದು ಸತ್ಯಾನ್ವೇಷಣೆ ಎಂಬುದಾಗಿ ಹೇಳಿಕೊಂಡು ಸತ್ಯವನ್ನು ಅನ್ವೇಷಣೆ ಮಾಡದೆ ಅವರು ಯಾವುದನ್ನು ಸತ್ಯ ಎಂದು ಹೇಳಿಕೊಂಡು ಭಾವಿಸಿರ್ತಾರೋ ಅದನ್ನೇ ಸತ್ಯವೆಂದು ಹಿಡಿದುಕೊಂಡು ಕಾಲವನ್ನು ಕಳೆಯುತ್ತಾ ಇದ್ದಾರೆ. ಕ್ರಿಸ್ತನು ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದಾನೆ. ಆತನ ವಾಕ್ಯವೂ ಸತ್ಯ, ಆತನೇ ಸತ್ಯ, ಆತನ ಮಾತುಗಳು ಸತ್ಯವಾಗಿವೆ. ಕ್ರಿಸ್ತನನ್ನು ಅಂಗೀಕರಿಸಿರತಕ್ಕಂಥವರು ಯಾರ್ಯಾರು ಅಂಗೀಕರಿಸಿರೋ ಅವರುಗಳು ಆ ಒಂದು ಸತ್ಯವಾಗಿರ್ತಕ್ಕಂಥ ಕ್ರಿಸ್ತನನ್ನು ಹಿಂಬಾಲಿಸುವಂಥವರು ಆ ನಿತ್ಯ ಜೀವದಲ್ಲಿ ಪಾಲುಗಾರರಾಗ್ತಾರೆ, ಆತನೊಂದಿಗೆ ನಿತ್ಯವೂ ವಾಸ ಮಾಡುವಂಥವರಾಗಿರ್ತಾರೆ. ಅಷ್ಟು ಮಾತ್ರವಲ್ಲ, ಈ ಲೋಕದಲ್ಲಿ ಪಿಲಾತನು ಒಂದು ಪ್ರಾಂತ್ಯಕ್ಕೆ ಮಾತ್ರ ಅಧಿಕಾರಿಯಾಗಿದ್ದನು. ಆದರೆ ಕ್ರಿಸ್ತನನ್ನು ಅಂಗೀಕರಿಸಿ ಯಾರ್ಯಾರು ಅಂಗೀಕರಿಸಿ ಆತನ ಹೆಜ್ಜೆ ಜಡಲ್ಲಿ ನಡೀತಾರೋ ಅವರು ಆ ಪರಲೋಕ ರಾಜ್ಯದಲ್ಲಿ ಸಿಂಹಾಸನಗಳ ಮೇಲೆ ಕುಳಿತುಕೊಳ್ತಾರೆ. ಅನೇಕ ದೇಶದ, ಅನೇಕ ಪ್ರಪಂಚದ, ಜಗತ್ತಿನ ಆದ್ಯಂತ ಅನೇಕ ಭಾಗಗಳಿಂದ ಜನರು ಬಂದಿರ್ತಾರೆ. ಆ ಮಹಾನ್ ಸೃಷ್ಟಿಕರ್ತನೊಂದಿಗೆ ಕುಳಿತುಕೊಳ್ಳುವಂಥ ಒಂದು ಮಹಾನ್ ಭಾಗ್ಯವು. ಈ ಲೋಕವು ಮತ್ತು ಅದರ ಆಶೆಯು ಗತಿಸಿ ಹೋಗ್ತದೆ. ಆದರೆ ಯಾರ್ಯಾರು ದೇವರ ಒಂದು ಮಾತುಗಳನ್ನು ಅನುಸರಿಸಿ ವಾಕ್ಯಾನುಸಾರವಾಗಿ ನಡೀತಾರೋ ಅವರು ಎಂದೆಂದಿಗೂ ಇರ್ತಾರೆ. ದೇವರ ವಾಕ್ಯಾನುಸಾರ ನಡೆಯುವಂಥವರು ಎಂದೆಂದಿಗೂ ಇರುತ್ತಾರೆ. ಅವ್ರು ಯಾವ ರೀತಿ ಇರ್ತಾರೆ ಅಂತಂದರೆ, ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದ ಮರದ ಹಾಗೆ. ಈ ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಂಥ ಮರ ಯಾವ ರೀತಿ ಇರ್ತದೆ, ಅದು ತಕ್ಕ ಸಮಯದಲ್ಲಿ ಫಲವನ್ನು ನೀಡುವಂಥದ್ದಾಗಿರ್ತದೆ. ಅದರ ಎಲೆಗಳು ಬಾಡುವುದೇ ಇಲ್ಲ. ಅದೇ ರೀತಿ ದೇವರ ವಾಕ್ಯವನ್ನು ಅನುಸರಿಸಿ ವಾಕ್ಯವನ್ನು ಧ್ಯಾನ ಮಾಡಿ ದೇವರಿಗೆ ಮಹತ್ವವನ್ನು ನೀಡಿರ್ತಕ್ಕಂಥ ಯಾರ್ಯಾರು ಇರ್ತಾರೋ ಅವರುಗಳು ಜೀವನವೂ ಸಹ ಹಾಗೇ ಇರ್ತದೆ ಎಂಬುದಾಗಿ ಸತ್ಯವೇದ ತಿಳಿಸುವಂಥದ್ದಾಗಿದೆ. ಸತ್ಯವನ್ನು ಅಂಗೀಕರಿಸಿ ಆ ಸತ್ಯವನ್ನು ಅನುಸರಿಸುವಂಥ ಮನಸ್ಸನ್ನು ಮಾಡಿರ್ತಕ್ಕಂಥ ನಾವುಗಳು ಒಂದು ವೇಳೆ ಇನ್ನೂ ಆ ಸತ್ಯವನ್ನು ನಾನು ಕಂಡುಕೊಂಡಿಲ್ಲ ಎಂಬುದಾದರೆ, ಕ್ರಿಸ್ತನೇ ಸತ್ಯವಾಗಿದ್ದಾನೆ, ಆತನ ಪರಲೋಕಕ್ಕೆ ದಾರಿ ತೋರಿಸುವಂಥ ಬಾಗಿಲು ಮತ್ತು ಹಾದಿಯಾಗಿದ್ದಾನೆ, ಮಾರ್ಗವೂ ಆಗಿದ್ದಾನೆ. ಆತನ ಹೆಜ್ಜೆ ಜಾಡಲ್ಲಿ ನಡೆಯುವಂಥ ಮನಸ್ಸು ದೇವರು ಎಲ್ಲರಿಗೂ ದಯಪಾಲಿಸಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ದೇವರೇ, ವಾಕ್ಯವನ್ನು ಆಲಿಸುತ್ತೇವೆ, ವಾಕ್ಯಾನುಸಾರವಾಗಿ ನಡೆಯುವಂಥ ಮನಸ್ಸು ದಯಪಾಲಿಸಿರಿ. ವಾಕ್ಯವನ್ನು ಆಲಿಸಿರುವಂಥ ಪ್ರತಿಯೊಬ್ಬರಲ್ಲಿ ಆತ್ಮನಾದ ದೇವರೇ ನೀವೇ ಕಾರ್ಯ ಮಾಡಿರಿ. ಕ್ರಿಸ್ತ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇನ್.